ಭಾಳಷ್ಟು ತೊಂದರೆಗಳನ್ನು ನೀಡಿ ಬೀದಿಯಲ್ಲಿ ನಮಗೆ ಇಡೀ ಊರಿನ ಮುಂದೆ ನಮ್ಗೆ ಈ ಥರ ಎಲ್ಲ ಪತ್ರಿಕಾರರ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತನ ಬಯಸ್ತಾ, ಏನು ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಿವತ್ತು ಚಿಂತಾಮಣಿ ನಗರದಲ್ಲಿ ಅಂಬೇಡ್ಕರ್ ಭವನ ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಉದ್ಘಾಟನೆ ಸಮಾರಂಭವನ್ನು ಇದೇ ತಿಂಗಳು 22 ಶನಿವಾರದಂದು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಹಮ್ಮಿಕೊಂಡು ಅದರ ಪೂರ್ವ ಸಿದ್ಧತೆಗಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ಏನು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಇವತ್ತು ಭವನ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಬೇಕಂತ ನಾವು ಈ ಗೋಷ್ಠಿಯನ್ನು ಕರೆದಿದ್ದೀವಿ. ಏನಪ್ಪ ಇದು ಉದ್ದೇಶ ಅಂದರೆ, ನಾವು ಪಕ್ಷಾತೀತವಾಗಿ ಏನು ಚಿಂತಾಮಣಿ ನಗರದಲ್ಲಿ ಒಂದು ಸುಂದರವಾದ ಭವನ ನಿರ್ಮಾಣ ಮಾಡಬೇಕಂತ ಸಂಕಲ್ಪ ಕೊಟ್ಟು ಸುಮಾರು 40 ವರ್ಷಗಳಿಂದ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರಿಂದ ಹಿಡಿದು ಇಂದಿನ ಹೋರಾಟಗಾರರವರೆಗೂ ಅನೇಕ ಹೋರಾಟಗಳನ್ನು ಮಾಡುವುದರ ಮುಖಾಂತರ ಇವತ್ತು ಅಂಬೇಡ್ಕರ್ ಭವನ ನಗರದ ಹೃದಯ ಭಾಗದಲ್ಲಿ ಸ್ಥಾಪನೆ ಆಗೋದಕ್ಕೆ ನಮ್ಮ ಹೋರಾಟದ ಪ್ರತಿಫಲ ಅಂತ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ಅದೇ ರೀತಿ ಏನು ಅಂಬೇಡ್ಕರ್ ಭವನ ಬಗ್ಗೆ ನಾವು ಕಂಡಂಥ ಕನಸನ್ನು ನನಸು ಮಾಡಲಿಕ್ಕೆ ನಮ್ಮ ಶ್ರಮ ತುಂಬ ಇದೆ. ಇದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ಸಾರ್ವಜನಿಕ ವಲಯದಲ್ಲೂ ಗೊತ್ತಿದೆ. ಹಾಗಾಗಿ ಅದನ್ನು ಅಲ್ಲಿ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತು ಆಶ್ರಯ ಬಡಾವಣೆಯಲ್ಲಿ ಇರ್ತಕ್ಕಂಥ ಆ ಒಂದು ಬಂಡೆ ಮೇಲೆ ಕಟ್ಟೋದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಅದನ್ನು ನಾವು ತಿರಸ್ಕಾರ ಮಾಡಿದಾಗ ಏನಿರ್ತಕ್ಕಂಥ ತಾಲೂಕು ಆಡಳಿತ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಅದನ್ನು ಬೇರೆ ರೀತಿಯಲ್ಲಿ ಇದು ಮಾಡೋದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದೆ. ಆದರೆ ಅಲ್ಲೇ ಆಗಬೇಕಂತ ನಾವು ಕೊಟ್ಟಿಡಿದು ಹೋರಾಟ ನಡೆಸಿದಾಗ ಮಾಜಿ ಶಾಸಕರಾದಂಥ JK ಕೃಷ್ಣಾರೆಡ್ಡಿ ಅವರು ಆ ಒಂದು ಸ್ಥಳವನ್ನು ಅಂಬೇಡ್ಕರ್ ಭವನಕ್ಕಾಗಿ ನಿಗದಿ ಮಾಡಬೇಕಂತ ಅವರು 2013-14ರಲ್ಲಿ ಆ ಸ್ಥಳವನ್ನು ಸಮಾಜ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಮಾಡ್ತಕ್ಕಂಥ ಮೊದಲನೇ ಪ್ರಯತ್ನ ಅವರು ಮಾಡಿದ್ರು. ಆದರೆ ಅದಕ್ಕೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಹಣ ಏನಿದೆ ಮತ್ತು ಶಾಸಕರ ನಿಧಿಯಿಂದ ಬರ್ತಕ್ಕಂಥ ಹಣ ಏನಿದೆ ಅದನ್ನು ಕೊಟ್ಟು ಈ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಿರುತ್ತಾರೆ. ನಂತರ ಏನು ಈಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಅದನ್ನು ಆ ರೀತಿ ಮಾಡೋದು ಬೇಡ, ಅಂಬೇಡ್ಕರ್ ಭವನನ ಒಂದು ಸುಂದರವಾಗಿ ನಗರದಲ್ಲಿ ನಿರ್ಮಾಣ ಮಾಡಬೇಕಂತ ಹೇಳ್ಬಿಟ್ಟು ಈಗಿರ್ತಕ್ಕಂಥ ಶಾಸಕರು ಒಂದು ಸಂಕಲ್ಪ ಮಾಡಿ ಒಂದು ಸುಂದರ ಭವನ ನಿರ್ಮಾಣ ಮಾಡೋದಕ್ಕೆ ಹಣ ತೊಟ್ಟು ಅದಕ್ಕೆ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ನೀಡಿ ಒಂದು ಕರ್ನಾಟಕ ರಾಜ್ಯದಲ್ಲೇ ಇಲ್ಲದೆ ಇರ್ತಕ್ಕಂಥ ಒಂದು ಭವನ ಮಾಡಿದ್ದಾರೆ. ಅವರಿಗೆ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆದರೆ ಆ ಭವನ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಸಿದ್ಧತೆಯ ಪೂರ್ವಭಾವಿ ಸಭೆಯನ್ನು ನಾವು ತಿರಸ್ಕರಿಸಬೇಕಾದ್ರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸುಮಾರು 3 ವರ್ಷಗಳಿಂದ ಈ ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆ ಮಕ್ಕಳಿಗೆ ಪ್ರೇರಣೆ ಆಗಲು ಅಂಬೇಡ್ಕರ್ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕಂತ ಒಂದು ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅವರು ಅದನ್ನು ಡೆವಲಪ್ ಮಾಡಿ ಅಲ್ಲಿ ಪುತ್ಥಳಿ ನಿರ್ಮಾಣ ಮಾಡಿದಾಗ ಅಂಬೇಡ್ಕರ್ಗೆ ಆದಂಥ ಅವಮಾನದಿಂದ ನಾವು ಇವತ್ತು ಅವರ ಒಂದು ನಡವಳಿಕೆಯನ್ನು ಮಾತ್ರ ನಾವು ಕಾಣಿಸ್ತಾ ಇದ್ದೀವಿ ಹೊರತು ಅಂಬೇಡ್ಕರ್ ಭವನ ವಿಚಾರದಲ್ಲಿ ನಾವು ಯಾವುದೇ ರೀತಿ ವಿರೋಧ ಮಾಡ್ತಾ ಇದ್ದೀವಿ, ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ಅಂಬೇಡ್ಕರ್ ಪುತ್ಥಳಿ ವಿಚಾರ ನಿರ್ಮಾಣ ಆಗಿರ್ಬೋದು, ಆದರೆ ನಮ್ಮ ದಲಿತರ ಸಮಸ್ಯೆಗಳಿಗೆ ಆಗಿರ್ತಕ್ಕಂಥ ಏನು ಎಲ್ಲ ಜಾತಿವಾರು ಇವ್ರಿಗೂ ಅರ್ಧ ಎಕರೆ, 10 ಗುಂಟೆ, 20 ಗುಂಟೆ, 1 ಎಕರೆ ಈ ಥರ ಜಾತಿವಾರು ಸರ್ಕಾರಿ ಜಮೀನನ್ನು ಮಾಡಿ ಅವರ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಮಾಡಿದ್ದಾರೆ. ಆದರೆ ದಲಿತ ಸಂಘಟನೆ ಹುಟ್ಟಿ 50 ವರ್ಷಗಳು ಕಳೆದಿದೆ. ಆ ದಲಿತ ಸಂಘಟನೆಗಳಿಗೆ ಅವರು ಒಂದು ಭವನ ನಿರ್ಮಾಣ ಮಾಡೋದಕ್ಕೆ ನಾವೊಂದು ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ
ಅದರ ಬಗ್ಗೆ ಗಮನ ಹರಿಸಿರೋದಿಲ್ಲ. ಬೇರೆ ಎಲ್ಲ ಭವನಗಳು, ಕುರುಬ ಭವನ ಇರ್ಬೋದು, ಮತ್ತು ಒಕ್ಕಲಿಗರ ಸಮುದಾಯ ಭವನ ಇರ್ಬೋದು, ಮತ್ತು ಎಲ್ಲ ಜಾತಿವಾರ ಭವನಗಳಿಗೂ ಇವತ್ತು ಜಮೀನು ಮಂಜೂರು ಮಾಡಿರ್ತಕ್ಕಂಥ ಉದಾಹರಣೆಗಳು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದು ನೀವು ಪ್ರಶ್ನೆ ಮಾಡಿ ಸಾರ್ವಜನಿಕರಿಗೆ ತಿಳಿಸಿದ್ದೀರ. ಆದರೆ ದಲಿತ ಸಂಘಟನೆಗೆ 50 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದಲಿತ ಸಂಘಟನೆಗೆ ಒಂದು ಭವನ ಕೊಡೋದಕ್ಕೆ ಇಲ್ಲಿನ ಶಾಸಕರು ಮನಸ್ಸು ಮಾಡಿರಲ್ಲ. ಆದರೆ ಅಂಬೇಡ್ಕರ್ ಭವನ ಈ ನಗರದಲ್ಲಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಅಂಬೇಡ್ಕರ್ ಭವನ ನಿರ್ಮಾಣ ಇದೆ ಹೊರತು ಅವರ ಸ್ವಂತ ಸಂಕಲ್ಪದಿಂದ ಈ ಚಿಂತಾಮಣಿ ನಗರದಲ್ಲಿ ಅಂಬೇಡ್ಕರ್ ಭವನ ಕಟ್ಟೋದಕ್ಕೆ ಮನಸ್ಸು ಮಾಡಿರಲ್ಲ. ಇದು ಮೊದಲು 50 ವರ್ಷಗಳ ಕರ್ನಾಟಕ ಏನು ದಲಿತ ಸಂಘರ್ಷ ಸಮಿತಿ ಡಿ ಕೃಷ್ಣಪ್ಪ ಅವರು ಹುಟ್ಟಾಕಿ ಇಲ್ಲಿ ನಡೆದಾಡಿರ್ತಕ್ಕಂಥ ಶಿವಣ್ಣ ಆಗ್ಬೋದು, ಗಡ್ಡ ವೆಂಕಟೇಶ್ ಅವರು ಇರ್ಬೋದು, ಹಿರಿಯ ಹೋರಾಟಗಾರರು ಯಾರೇ ಇರ್ಬೋದು, ಅವರ ಎಲ್ಲ ಪ್ರಯತ್ನವೂ ಇದೆ ಹೊರತು ಆದರೆ ಇಲ್ಲಿ ಜನಪ್ರತಿನಿಧಿಗಳು ಆ ಭವನ ನಿರ್ಮಾಣ ಮಾಡೋದಕ್ಕೆ ಯಾರೂ ಸಹ ಸಹಕಾರ ನೀಡಿರಲ್ಲ. ಆದರೆ ನಮ್ಮ ತೀವ್ರತರವಾದ ಹೋರಾಟ ಮಾಡಿದಂಥ ಇದರಲ್ಲಿ ಅದು ಏನು ಇಲ್ಲೇ ಇದ್ದಂಥ ಮಾಜಿ ಶಾಸಕರ ಕಾಲದಲ್ಲಿ ಅದು ಚಾಲನೆಗೆ ಬಂದಿದೆ. ಅದು ಉದ್ಘಾಟನೆ ಮಾಡೋದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ನಾವು ಆ ಲೋಕಾರ್ಪಣೆ ಮಾಡ್ತಕ್ಕಂಥ ಸಮಾರಂಭದಲ್ಲಿ ಇಡೀ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ಏನಿದೆ, ನಾವು 500ರಿಂದ 1000 ಜನ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿ ಅದನ್ನು ಅದ್ದೂರಿಯಾಗಿ ಮಾಡೋದ್ರಲ್ಲಿ ನಾವು ಭಾಗವಹಿಸಿ ಶ್ರಮ ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಆದರೆ ಪೂರ್ವಭಾವಿ ಸಭೆಗೆ ನಾವು ವಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಏನಿಷ್ಟೆಲ್ಲ 3 ವರ್ಷಗಳಿಂದ ನಾವು ಮಾಡಿರ್ತಕ್ಕಂಥ ಹೋರಾಟಗಳ ಒಂದು ಪ್ರಯತ್ನದನ್ನು ನಮ್ಮ ಸಲಹೆ ಸೂಚನೆಗಳನ್ನು ಸಹ ಅವರಲ್ಲಿ ನಮಗೆ ಮಾನ್ಯತೆ ಕೊಡಲ್ಲ ಅನ್ನೋ ಉದ್ದೇಶದಿಂದ ನಾವು ಪೂರ್ವಭಾವಿ ಸಭೆಗೆ ನಾವು ಭಾಗವಹಿಸ್ತಾ ಇದ್ದೀವಿ. ಆದರೆ ಕಾರ್ಯಕ್ರಮ ಏನಿವತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪ ಇರ್ಬೋದು, ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಿ. ಪರಮೇಶ್ವರ್ ಇರ್ಬೋದು, ಅವರೆಲ್ಲ ನಮ್ಮ ದಲಿತ ಸಮುದಾಯದವರೇ ಆಗಿರೋದ್ರಿಂದ ಅವರು ಅದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಒಕ್ಕೂಟದ ವತಿಯಿಂದ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೀವಿ. ಅವರೂ ಸಹ ಮುಂದಿನ ದಿನಗಳಲ್ಲಿ ಏನು ನಮ್ಮ ಹೋರಾಟದ ಮನವಿಗಳನ್ನು ಕೊಟ್ಟಿದ್ದೀವಿ ಅದಕ್ಕೆ ಮಾನ್ಯತೆ ಕೊಟ್ಟು ಅದು ಶೀಘ್ರವೇ ಕಾರ್ಯರೂಪಕ್ಕೆ ಬರ್ತಕ್ಕಂಥ ಕೆಲಸ ಮಾಡಬೇಕಂತ ನಾವು ಆ ಉದ್ಘಾಟನಾ ಸಮಾರಂಭದಲ್ಲಿ ಮತ್ತೊಂದು ಮನವಿಯನ್ನು ಕೊಡುವ ಮುಖಾಂತರ ನಾವು ಅದಕ್ಕೆ ಚಾಲನೆ ಕೊಡ್ತೀವಿ. ಹಾಗಾಗಿ ಏನು ಇವ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳೋದೊಂದೇ, ಏನು ನಮ್ಮ ಹವ್ವಾಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇವತ್ತು ಅಂಬೇಡ್ಕರ್ ಭವನದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಭವನಕ್ಕೆ ಎಲ್ಲ ಕಡೆನೂ ಭವನಗಳಲ್ಲಿ ಪುತ್ಥಳಿ ಇಡೋದು ಸಹಜ. ಆದರೆ ಸಾರ್ವಜನಿಕವಾಗಿ ಒಂದು ಪುತ್ಥಳಿ ಇರಬೇಕಂತ ನಮ್ಮ ಬೇಡಿಕೆ ಏನಿದೆ, ಆ ಬೇಡಿಕೆನ ಏನು ಈಗ ಆಗಮಿಸ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸಮಾಜ ಕಲ್ಯಾಣ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪನವರು ಇರ್ಬೋದು, ಮತ್ತು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರಾಗಿರ್ಬೋದು, ಎಲ್ಲರೂ ಸಾರ್ವಜನಿಕವಾಗಿ ಒಂದು ಪುತ್ಥಳಿ ಇಡೋದಕ್ಕೆ ನಮ್ಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೀವಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಅಂಬೇಡ್ಕರ್. ಸಂಪೂರ್ಣವಾಗಿ ಅಂದಿನಿಂದ ಸುಮಾರು 4 ದಶಕ 5 ದಶಕಗಳ ಹೋರಾಟವನ್ನು ಹೇಳಿದ್ದಾರೆ. ಶಾಸಕರಿಗೂ ನಮಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಇಲ್ಲ. ವಿರೋಧ ಇರೋದು ಒಂದು ವಿಚಾರಕ್ಕೆ ಮಾತ್ರ. ಬಾಬಾ ಸಾಹೇಬ್ ರಕ್ಷಣೆ ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಅತಿ ಹೆಚ್ಚು ಇರ್ತಕ್ಕಂಥ ಅಂದರೆ ಬಾಬಾ ಸಾಹೇಬರು. ಬಾಬಾ ಸಾಹೇಬರ ಪುತ್ಥಳಿಯನ್ನು ತೆಗೆದಿದ್ದೆ ಯಾಕೆ ಆದರೆ ನಮ್ಗೆ ನೋವಿದೆ. ಮತ್ತು ಈ ತಾನೇ ರೂಪುಗೊಳ್ತಕ್ಕಂಥ ಉದ್ಘಾಟನೆಗೆ ಸಿದ್ಧವಾಗಿರ್ತಕ್ಕಂಥ ಏನು ಭವನ ಇದೆಯಲ್ಲ ಬಾಬಾ ಸಾಹೇಬ್ ಭವನ, ಅದು ತುಂಬ ಆಧುನಿಕವಾಗಿ ಎಲ್ಲ ವ್ಯವಸ್ಥೆಗಳಿರ್ತಕ್ಕಂಥದ್ದನ್ನು ಮತ್ತು ಸರ್ಕಾರದಿಂದ ಹೆಚ್ಚಿಗೆ ಅನುದಾನಗಳನ್ನು ತಂದು ಅದನ್ನು ರೆಡಿ ಮಾಡಿದ್ದಾರೆ, ಸಿದ್ಧವಾಗಿರೋದು. ಅದಕ್ಕೆ ನಮ್ಮ ಸ್ವಾಗತವೂ ಇದೆ, ಬೆಂಬಲವೂ ಇದೆ. ಆದರೆ ನಮ್ಮ ನೋವು ಇಡೀ ಬಹುಸಂಖ್ಯಾತರಾಗಿರ್ತಕ್ಕಂಥ SC ST ಮತ್ತು OBC ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ನೋವೇನೆಂದರೆ ನಮ್ಮ ಬದುಕೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಬದುಕಿನ ರೂವಾರಿ ಆಗಿರ್ತಕ್ಕಂಥವ್ರ ಪ್ರತಿಮೆಯನ್ನು ತೆಗೆದಿದ್ದು ಅದು ತುಂಬ ನೋವು ತಂದಿರ್ತಕ್ಕಂಥ ವಿಚಾರ. ಮತ್ತು ನಮ್ಮ ಮೇಲೆ ಅನೇಕ ಕೇಸುಗಳನ್ನು ಪ್ರಕರಣಗಳನ್ನು ದಾಖಲಿಸಿರ್ತಕ್ಕಂಥದ್ದು ಅದು ನೋವು ತಂದಿರ್ತಕ್ಕಂಥ ವಿಚಾರ. ಯಾವುದೇ ಪ್ರತಿಮೆಗಳಿಗೆ ಇಲ್ಲದೆ ಇರ್ತಕ್ಕಂಥದ್ದು ಬಾಬಾ ಸಾಹೇಬರಿಗೆ ಯಾಕೆ ಅಡ್ಡಿ ಮಾಡ್ತಾರೆ ಅಂತ. ಎಲ್ಲ ಪ್ರತಿಮೆ ನಾವು ಯಾವ ವಿರೋಧನೂ ಇಲ್ಲ, ಯಾವ ಪ್ರತಿಮೆ ಆದರೂ ಇದ್ಕೊಳ್ಳಿ, ಆದರೆ ಬಾಬಾ ಸಾಹೇಬ್ರಿಗೆ ಯಾಕೆ ಅಂತ
ಇವತ್ತು ಒಂದು ಸಣ್ಣ ಹಳ್ಳಿಯಲ್ಲೂ ಸಹಿತ ಬಾಬಾ ಸಾಹೇಬ್ ಪ್ರತಿಮೆಗೆ ಅಡ್ಡಿಪಡಿಸ್ತಾರಂದರೆ ಅದಕ್ಕೆ ಒಂದು ಉದಾಹರಣೆ, ಇಲ್ಲಿ ಸಿಂಗಸಂದ್ರದಲ್ಲಿ ಸುಮಾರು ಒಂದು 6 ತಿಂಗಳು 8 ತಿಂಗಳ ಹಿಂದ್ಗಡೆ ನಾವೇ ಹೋಗಿ ಏಪ್ರಿಲ್ 30ನೇ ತಾರೀಕು ಬಾಬಾ ಸಾಹೇಬ್ ದಿನಾಂಕದಂದು ಅಲ್ಲಿ ಜಯಂತಿ ಮಾಡ್ತಾರೆ. ಆ ಜಯಂತಿಗೆ ನಮ್ಗೆ ಕರೀತಾರೆ. ಮತ್ತು ಆವಾಗ ಏನಾಗ್ತದೆ ಅಂದರೆ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಒಂದು ಬಾಬಾ ಸಾಹೇಬರ ಒಂದು ಇದನ್ನು ಬೋರ್ಡನ್ನು ಅಲ್ಲಾಗ್ತದೆ. ಅದನ್ನು ತಡೆಯೋಕ್ಕಾಗಲಿಲ್ಲ. ಅದನ್ನು ಇಡೀ ಸರ್ಕಾರನೇ ಅಲ್ಲಿ ಹೋಗಿ ಅದನ್ನ ಎತ್ಕೊಂಡೋಗಿ ಬೇರೆ ಕಡೆ ಇಡ್ತಾರೆ. ಅಂದರೆ ಬಾಬಾ ಸಾಹೇಬರ ಪ್ರತಿಮೆಯನ್ನು ಕೂಡ ಇಡೋದಕ್ಕೆ ಈ ದೇಶದಲ್ಲಿ ಕೆಲವು ಜಾತಿವಾದ ಮನಸ್ಸುಗಳಿಗೆ ಇಷ್ಟ ಇಲ್ವಲ್ಲ, ಇದು ನಮ್ಮ ನೋವು. ಆದ್ದರಿಂದ ನಾವು ಯಾರಿಗೂ ವಿರೋಧ ಇಲ್ಲ. ಮತ್ತು ಮುಂದಿನ ಏನು 22ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಬೆಂಬಲನೂ ಸೂಚಿಸ್ತಾ ಇಡೀ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ಏನಿದೆ, ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಬಹುಸಂಖ್ಯಾತರೆಲ್ಲರೂ ಆ ಕಾರ್ಯಕ್ರಮ ಬಂದು ನಾವು ಬೆಂಬಲ ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ, ಮತ್ತು ಇನ್ನೊಂದು ಏನಂದರೆ ನಮ್ಮ ಅಣ್ಣನಾಗಿರ್ತಕ್ಕಂಥ ಎನ್ ಶಿವಣ್ಣವರು ನಮ್ಮ ಜೊತೆಗಿದ್ರು, ವೆಂಕಟೇಶ್ ನಮ್ಮ ಜೊತೆಗಿದ್ರು. ಈಗ ಸುಮಾರು ಜನ ನಮ್ಮ ಜೊತೆಯಿಂದ ದೂರ ಆಗಿದ್ದಾರೆ. ಶಿವಣ್ಣ ಅವರು, ಮತ್ತೆ ಮೊನ್ನೆ ತಾನೇ ಲಕ್ಷ್ಮಣ, ಮತ್ತೆ ನಮ್ಮ ರಾಮಕೃಷ್ಣ, ಮತ್ತೆ ಜಿ ನಾರಾಯಣ ಸ್ವಾಮಿ, ಮತ್ತೆ ಶ್ರೀರಾಮ, ಮತ್ತೆ ನಮ್ಮ ಮಹಿಳೆ ಇದರಲ್ಲಿ ಆಂಜಮ್ಮನವರು, ಇಲ್ಲಿ ಕೋಟೆ ಆಂಜಮ್ಮನವರು, ಮತ್ತೆ ನಮ್ಮ ಮಾದಿಗ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಿ ವಿ ವೆಂಕಟಣ್ಣಪ್ಪನವರು, ಈ ಥರ ಸುಮಾರು ಕೆಲವು ಹೆಸರು ಗೊತ್ತಿಲ್ಲ, ಸುಮಾರು ಜನ ಈ ಭವನ ಮತ್ತು ಹೋರಾಟಗಳಲ್ಲಿ ಪಾಲ್ಗೊಂಡು ಮತ್ತು ಅವರಿಂದ ನಮ್ಮಿಂದ ದೂರ ಆಗಿದ್ದಾರೆ. ಮತ್ತು ಅಂಥವ್ರೂ ಅವರ ಹೋರಾಟನೂ ಇದೆ, ಇದರಲ್ಲಿ ಅವರ ಫಲ ಇದೆ. ಆದ್ದರಿಂದ ದಯವಿಟ್ಟು ನಾವು ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟ, ನಾವು ಯಾರ ವಿರುದ್ಧವೂ ಇಲ್ಲ ಹೋರಾಟ ಇಲ್ಲ. ನಮಗೆ ವಿರೋಧ ಆಗಿರೋದೇನಂದ್ರೆ ನಮ್ಮ ಬಾಬಾ ಅಂಬೇಡ್ಕರ್ ಅವರ ಪ್ರತಿಮೆನ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಏನು ನಮ್ಮ ಪರಮೇಶ್ವರ್ ಇದ್ದಾರೆ, ಮತ್ತು ನಮಗೆ ನಮ್ಮ KH ಮುನಿಯಪ್ಪ ಸಾಹೇಬ್ರಿದ್ದಾರೆ, ಅವ್ರಿಗೂ ಮನವಿ ಕೊಡ್ತೀವಿ. ದಯವಿಟ್ಟು ನಮಗೆ ಅಲ್ಲಿ ಶಾಲೆಯಲ್ಲಿ ಕುತ್ಲಿಡೋದಕ್ಕೆ ನಮ್ಮ ಸರ್ಕಾರದ ವತಿಯಿಂದ ನಮ್ಗೆ ಅನುಮತಿ ಮಾಡಿಕೊಡಿ ಅಂತಕ್ಕಂಥ ಒಂದು ನೋವಿದೆ. ಅದನ್ನು ಅವರಿಗೆ ಕೊಟ್ಟು ನಮ್ಮ ಮನವಿಯನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಕೊಡೋದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ದಯವಿಟ್ಟು ಇದನ್ನ ಯಾರ ವಿರುದ್ಧನೂ ನಮ್ದೇನೂ ತಂಟೆ ತಕರಾರಿಲ್ಲ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ